ಒಂದ್ ಕಡೆ ಮಾವ ದುಡ್ಡು ಕೊಟ್ಟು ಗೋವಾಗ್ ಹೋಗೋದಕ್ಕೆ ಎಲ್ಲ ಏರ್ಪಾಡು ಮಾಡಿದ್ದಾರೆ. ಯಾಕೆ ಮಾವ ಅಷ್ಟೊಂದು ಚಿಂತೆ ಮಾಡ್ತಿದ್ಯಾ? ಹೇಗಾದ್ರೂ ಮಾಡಿ ಹನಿಮೂನ್ ತಡಿತೀನಿ ಅಂತ ಹೇಳಿಲ್ವಾ? ನೀನು ತಡೆಯೋ ತರ ಇಲ್ಲ, ಕರ್ಕೊಂಡು ಹೋಗ್ತಿರೋ ತರ ಇದೆ. ನಿನ್ ರೋಡ್ಗಳ ಬಗ್ಗೆ ಮಾವನ್ಗೆ ಹೇಳ್ದೆ ಇದ್ರೆ ಇದು ಕ್ಯಾನ್ಸಲ್ ಆಗಲ್ಲ. ಮಾವ ಮಾವ, ನಿನಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನೀನ್ ಹೇಳ್ದ ಹಾಗೆ ಆ ನಕಲಿ ಒಡವೆ ಬಗ್ಗೆ ಹೇಳ್ಬಿಡು ಹೋಗು. ಸರಿ, ಈ ಸಲ ನಂಬ್ತೀನಿ. ಬಾ ಮಾವ. ಏನಿಲ್ಲ, ನಿಂತ್ಕೊಬಿಟ್ಟೆ. ಅದೇ ಮಾವ, ಹನಿಮೂನ್ಗೆ ಹೋಗೋದ್ ತಡಿಬೇಕು ಅಂದ್ರೆ ದೊಡ್ಡಪ್ಪನು ಆಚೆ ಬರ್ಬೇಕು ಅಲ್ವಾ, ಅದಕ್ಕೇನೆ. ಸರಿ, ನಾನು ನೋಡ್ತೀನಿ. ಅಚ್ಚಿ! ಅದು ಮಾವ ನೆಗಡಿ ಆಗಿದೆ, ಅದಕ್ಕೇನೆ. ಅಕ್ಷಿ, ಎರಡು ಅಯ್ಯೋ ಚಾರು, ಚಾರು, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ. ಏನಾಯ್ತು ಚಾರು? ಏನಾಯ್ತೆ? ಅಯ್ಯೋ, ಏನಾಯ್ತು? ನನ್ ಸೊಂಟ ಮುರಿತು ಅನ್ಸುತ್ತೆ ಚಿಕ್ಕಮ್ಮ. ಚಾರು, ಅಯ್ಯೋ ಅಯ್ಯೋ ಅಯ್ಯಯ್ಯೋ ಚಾರು. ಎಂತ ಕೆಲಸ ಮಾಡ್ಕೊಬಿಟ್ಟೆ ಚಾರು. ಅಯ್ಯೋ ಅಯ್ಯೋ ಚಾರು. ಸೀನು, ಏನು ನೋಡಪ್ಪ, ಯಾಕೆ ಹೊಳ್ತಿದ್ಯಾ? ಗುರುವೇ ಶಿವನೇ ಅಂತ ಹನಿಮೂನ್ಗೆ ಹೋಗ್ತಿದ್ರೆ ಈ ತರ ಆಗೋಯ್ತಲ್ಲಪ್ಪ. ಅಯ್ಯೋ, ನಾನೇನ್ ಮಾಡಿದ್ನ? ನೀನೇ ಅಲ್ವಾ ಹೇಳಿದ್ದು ಅಕ್ಷಿ ಅಕ್ಷಿ ಅಂತ 2 ಸಲ ಅಂದಿದ ತಕ್ಷಣ ಬಿಡು ಅಂತ. ನಾನು ಅದನ್ನೇ ಮಾಡಿದ್ದು. ಲೇ ಸೀನು, ನಿಮ್ ಹನಿಮೂನ್ ಮೇಲೆ ಪ್ರಕೃತಿ ಕೂಡ ದ್ವೇಷ ಬೆಳೆಸ್ಕೊಂಡಿದೆ ಕಣ. ಅಂದ್ರೆ ನಮ್ ಹನಿಮೂನ್ ಕ್ಯಾನ್ಸಲ್ ಅಪ್ಪ. ಲಿಲ್ಲಿ ಒಂದ್ ಕಡೆ ಈ ಹುಡುಗಿ ಪಾಪ ಸೊಂಟ ಮುರಿದು ಬಾಲ ಕಟ್ಟಾಗರು ಹಲಿತರ ವಿಲವಿಲ ಒದಾಡ್ತಾ ಇದ್ರೆ ಹನಿಮೂನ್ ಅಂತಿದ್ಯಲ್ಲ ನೀನು. ಹನಿಮೂನ್ ಕ್ಯಾನ್ಸಲ್ ಕ್ಯಾನ್ಸಲ್. ಅಂದ್ರೆ ಇದಾ ಪ್ಲಾನು? ಅಷ್ಟೇನಾ? ಮತ್ತೆ ಮಾವ ನಮಗೋಸ್ಕರ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿದ್ರು. ಅದು ಅಲ್ಲದೆ ಹೋಟೆಲ್ಸ್ ಬುಕ್ ಮಾಡಿದ್ರು. ಇವಾಗ ಹೇಗೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ಬೇಕಾ? ಅಯ್ಯೋ ಚಾರು, ನನ್ ಬಂಗಾರ ಚಾರು. ಹನಿಮೂನ್ ಕ್ಯಾನ್ಸಲ್ ಅಂತಿದಾರೆ ಇವರೆಲ್ಲ. ಚಾರು.
ಅಷ್ಟಕ್ಕೂ ಹನಿಮೂನ್ನ ತಡೆಯೋಕೆ ನೀನ್ ಏನ್ ಪ್ಲಾನ್ ಮಾಡಿದ್ದೆ? ಆ ಉಯ್ಯಾಲೆ ಕಟ್ಟಾಗಿ ಅದು ಬಂದು ನನಗ್ ಗುದ್ದಿ ನಾನ್ ನನ್ ಸೊಂಟ ಮುರ್ಕೊಂಡಾಗ ಹನಿಮೂನ್ ತಡಿಬೋದು ಅಂತ ಅನ್ಕೊಂಡಲ್ಲ. ಅಯ್ಯೋ ಇವ್ರಿಗೆ ಹೇಗ್ ಗೊತ್ತಾಯ್ತು ಇದು? ಮಾವ ಬೇಡ, ಜಾಸ್ತಿ ಡೌ ಮಾಡ್ಬೇಡ. ನೀನ್ ಈ ಕಿರಿಕ್ ಮೂತಿಗೆ ಅಮಾಯಕತ್ವ ಸೂಟೇ ಆಗಲ್ಲ. ಮೊದ್ಲದನ್ ತೆಗ್ದು ನನಗೆಲ್ಲ ಅರ್ಥ ಆಯ್ತು, ನಿನ್ ಪ್ಲಾನ್ ಎಲ್ಲ ಅರ್ಥ ಆಯ್ತು. ಕೊನೆ ಕ್ಷಣದಲ್ಲಿ ನಾನ್ ನೋಡಿದಕ್ಕೆ ಸರಿ ಹೋಯ್ತು. ಇಲ್ಲ ಅಂತಿದ್ರೆ ಈ ಪಟ್ಟಿ ನನ್ ಸೊಂಟದಲ್ಲಿರ್ತಿತ್ತು. ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು ನಿನಗೇನು ಅಂದೆ ಯಾಕೆ ಸುಮ್ಮನೆ ಇದ್ದೀನಿ ಗೊತ್ತಾ? ಅಯ್ಯೋ ನನಗೇನು ಆಗ್ದೇನೆ ನಿನಗ್ ನೀನೇ ನೋವು ಮಾಡ್ಕೊಂಡು ಈ ಹನಿಮೂನ್ನ ತಡೆದಲ್ಲ. ನೋಡೆ ನನ್ ರೋಲ್ಡ್ ಗೋಲ್ಡು. ಇನ್ಮೇಲೆ ಇದೇ ತರ ನಾನು ಏನ್ ಹೇಳ್ತೀನೋ ಅದನ್ನ ಮಾಡ್ಬೇಕು. ಇಲ್ಲ ಆಗಲ್ಲ ಅಂದ್ರೆ ರಪ್ ಅಂತ ಓಡ್ ಹೋಗಿ ನಿನ್ ರೋಲ್ಡ್ ಗೋಲ್ಡ್ ಕತೆನ ಅಮ್ಮಂಗ್ ಹೇಳ್ಬಿಡ್ತೀನಿ. ಏನು ಇನ್ನೇನ್ ಮಾಡ್ಬೇಕು? ಇಷ್ಟ ಮಾಡಿದ ಸಾಲ್ದ? ಮಾಡ್ಬೇಕಾಗಿರೋದೇನು ತುಂಬಾ ಇದೆ ಬಂಗಾರಿ. ಇವಾಗ ಮಾಡಿದ್ದು ಜಸ್ಟ್ ಒಂದು ಸ್ಟಾರ್ಟ್ ಅಷ್ಟೇ. ನಿನ್ನ